ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕೈಬಿಡನು ದೈವಿಕ ಸಂದೇಶಕ್ಕೆ ನಿಮ್ಮೆಲ್ಲರನ್ನ ಸ್ವಾಗತಿಸ್ತೇನೆ. ಈ ದಿನ ನಾನು ನಿಮ್ಮೊಟ್ಟಿಗೆ ಮಾತನಾಡುವಂತ ವಿಷಯ, ದೇವರು ನಮ್ಮ ನಷ್ಟವನ್ನು ವಿಮೋಚನೆಗೊಳಿಸುತ್ತಾನೆ. ಗಾಡ್ ರಿಡೀಮ್ಸ್ ಆರ್ ಲಾಸಸ್. ಇದಕ್ಕಾಗಿ ಆರಿಸಿಕೊಂಡಿರುವಂತ ಸತ್ಯವೇದ ಭಾಗ ರೂತಳ ಪುಸ್ತಕ 4ನೇ ಅಧ್ಯಾಯ 10ರಿಂದ 12ನೆಯ ವಚನ ಓದಿಕೊಳ್ಳೋಣವಾ? ಹೊಲದ ಖಾತೆಯು ಸತ್ತು ಹೋದ ಮಹಲೋನನ ಹೆಸರಿನಲ್ಲಿ ನಿಂತು ಅವನ ಬಂಧುಗಳಲ್ಲಿಯೂ ಊರಲ್ಲಿಯೂ ಅವನ ಸಂತಾನವು ಉಳಿಯುವಂತೆ ಮೋವಾಬ್ಯಳು ಅವನ ಹೆಂಡತಿಯೂ ಆದ ರೂತಳನ್ನು ಹೆಂಡತಿಯನ್ನಾಗಿ ತೆಗೆದುಕೊಂಡಿದ್ದೇನೆ. ಇದಕ್ಕೆ ನೀವು ಸಾಕ್ಷಿಗಳು ಎಂದು ಹೇಳಿದಕ್ಕೆ ಊರ ಬಾಗಿಲಲ್ಲಿ ಕೂಡಿದ ಹಿರಿಯರು ಎಲ್ಲಾ ಜನರು, ಹೌದು, ನಾವು ಸಾಕ್ಷಿಗಳು. ಯೆಹೋವನು ಇಸ್ರಾಯೇಲನ ಮನೆಯನ್ನು ಕಟ್ಟಿದ ರಾಹೇಲ್, ಲೇಯಾ ಎಂಬ ಸ್ತ್ರೀಯರನ್ನು ಹೇಗೋ ಹಾಗೆಯೇ ನಿನ್ನ ಮನೆಗೆ ಬರುವ ಈ ಸ್ತ್ರೀಯನ್ನು ಅಭಿವೃದ್ಧಿಪಡಿಸಲಿ. ಎಫ್ರಾತದಲ್ಲಿ ಸತ್ಕಾರ್ಯವನ್ನು ಮಾಡು, ಬೆತ್ಲಹೇಮಿನಲ್ಲಿ ಘನವಂತನಾಗು. ಯೆಹೋವನು ಈ ಸ್ತ್ರೀಯ ಮೂಲಕ ನಿನಗೆ ಅನುಗ್ರಹಿಸುವ ಸಂತಾನದಿಂದ ನಿನ್ನ ಮನೆಯು ಯಹೂದನಿಗೆ ತಾಮಾರಳಿಂದ ಹುಟ್ಟಿದ ಪೆರೇಚನ ಮನೆಗೆ ಸಮಾನವಾಗಲಿ ಅಂದರು. ರೂತಲ ಪುಸ್ತಕ ಒಂದು ಮರಣದಿಂದ ಆರಂಭವಾಗುವಂತ ಪುಸ್ತಕವಾಗಿದೆ. ನಹೋಮಿಯು ತನ್ನ ಗಂಡನನ್ನು, ತನಗಿದ್ದಂತ 2 ಗಂಡು ಮಕ್ಕಳನ್ನು ಕಳೆದುಕೊಂಡು ತನ್ನ ಸೊಸೆಯರು ವಿಧವೆಯರಾದಂತ ಒಂದು ಕಥೆಯೊಂದಿಗೆ ರೂತಲ ಪುಸ್ತಕ ಆರಂಭವಾಗದನ್ನ ನಾವು ನೋಡುವವರಾಗಿದ್ದೇವೆ. ಈ ಒಂದು ಪುಸ್ತಕದಲ್ಲಿ ರೂತಳು ನಹೋಮಿಯ ಸೊಸೆಯಾಗಿರ್ತಾಳೆ. ರೂತಳು ಮೋವಾಬ್ಯ ದೇಶದವಳಿಗೆ ಸೇರಿದವಳಾಗಿದ್ದಾಗ್ಯೂ ತನ್ನ ಗಂಡನನ್ನ ಕಳೆದುಕೊಂಡ ಈ ರೂತಳು ಪುನಃ ತನ್ನ ಕುಟುಂಬಕ್ಕೆ ಹಿಂದಿರುಗಬಹುದಾಗಿತ್ತು. ಆದರೆ ರೂತಳು ತನ್ನ ಅತ್ತೆಯಾದ ನಹೋಮಿಯೊಂದಿಗೆ ಆಕೆ ಒಂದು ತೀರ್ಮಾನವನ್ನ ತೆಗೆದುಕೊಳ್ತಾಳೆ. ನಹೋಮಿಯ ದೇವರೇ ನನ್ನ ದೇವರು, ನಹೋಮಿಯ ಜನರೇ ನನ್ನ ಜನರು ಎಂಬುದಾಗಿ ಒಂದು ತೀರ್ಮಾನವನ್ನ ತೆಗೆದುಕೊಂಡು ನವೋಮಿಯೊಂದಿಗೆ ರೂತಳು ಬೆತ್ಲಹೇಮಿಗೆ ಪುನಃ ಬರೋದನ್ನ ನಾವು ಸತ್ಯವೇದದಲ್ಲಿ ರೂತಲ ಪುಸ್ತಕದಲ್ಲಿ ಕಾಣ್ತೇವೆ. ನವೋಮಿಯು ರೂತಳು ಇಬ್ಬರು ಬೆತ್ಲಹೇಮಿಗೆ ಬರ್ತಾರೆ. ಬೆತ್ಲಹೇಮಿಗೆ ಬಂದಾಗ ಈ ರೂತಲಲ್ಲಿ ಇದ್ದಂತ ದೇವರ ನಂಬಿಕೆ ಆಕೆಯನ್ನು ಬೋವಾಜನೆಂಬ ಆತನ ಹೊಲಕ್ಕೆ ನಡೆಸುವಂತದ್ದಾಗಿದೆ. ಈ ಬೋವಾಜ ಈ ಕಥೆಯನ್ನ ಪುನಃ ಆರಂಭಿಸ್ಲಿಕ್ಕೆ ಸಾಧ್ಯವಾಗಿರೋದು ದೇವರೊಬ್ರೆ. ಈ ಒಂದು ಕಥೆಯಲ್ಲಿ ನಾವು ನೋಡ್ಬೇಕಾದ್ರೆ, ನಿಜವಾಗಿ ನಡೆದಂತ ಈ ಒಂದು ಘಟನೆಯಲ್ಲಿ ನಾವು ನೋಡ್ಬೇಕಾದ್ರೆ, ದೇವರಲ್ಲದೆ ಇನ್ಯಾರೂ ಸಹ ರೂತಲ ಜೀವಿತವನ್ನ, ಆ ಒಂದು ಜೀವಿತದ ಆರಂಭವನ್ನ ಬರೀಲಿಕ್ಕೆ ಸಾಧ್ಯವಿರಲಿಲ್ಲ. ರೂತಲನ ದೇವರು ಬೋವಾಜನೆಂಬಂತ ನವೋಮಿಯ ಸಂಬಂಧಿಕನಾದ ಬೋವಾಜನೆಂಬ ಆ ಸಂಬಂಧಿಕನ ಹೊಲದ ಕಡೆಗೆ ನಡೆಸ್ತಾರೆ. ಅಲ್ಲಿ ರೂತಲು ಹಕ್ಕಲಾಯಲಿಕ್ಕೆ ಆಕೆ ಹೋಗ್ತಾಳೆ. ಈ ಒಂದು ಕಥೆಯಲ್ಲಿ ನಾವು ನೋಡ್ಬೇಕಾದ್ರೆ, ಈ ಒಂದು ಘಟನೆಯಲ್ಲಿ ನಾವು ನೋಡ್ಬೇಕಾದ್ರೆ, ಈ ಒಂದು ನಷ್ಟಪಟ್ಟಂತ ಈ ಒಂದು ವಂಶ ವೃಕ್ಷವನ್ನ, ಈ ಒಂದು ಗೆರೆಯನ್ನ, ಈ ಒಂದು ವಂಶ ವೃಕ್ಷವನ್ನ ಸ್ಥಾಪಿಸ್ಲಿಕ್ಕೆ ದೇವರಿಂದ ಮಾತ್ರ ಸಾಧ್ಯವಾಗಿತ್ತು ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ದೇವರು ಎಷ್ಟು ಅಂದವಾಗಿ ಮಾಡ್ತಾರೆ ಎಂಬುದಾಗಿ ನಾವು ನೋಡುವಾಗ ಈ ವಚನದಲ್ಲಿ ನಾವು ನೋಡ್ತೇವೆ, ಬೋವಾಜನು ರೂತಲನ್ನ ತನ್ನ ಹೆಂಡತಿಯನ್ನಾಗಿ ಮಾಡ್ಕೊಳ್ತಾನೆ ಎಂಬುದಾಗಿ. ಈ ವಂಶ ವೃಕ್ಷ ಹೊಸದಾಗಿ ಆರಂಭವಾಗ್ತಾ ಇದೆ. ನಷ್ಟ ಹೊಂದಿದ ರೂತಳ ಜೀವಿತ ಹೊಸ ಆರಂಭವನ್ನ ತೆಗೆದುಕೊಳ್ಳಲು ದೇವರೊಬ್ಬರಿಗೆ ಸಾಧ್ಯ ಎಂಬುದಾಗಿ ನಾವು ಈ ಒಂದು ವಾಕ್ಯ ಭಾಗದಲ್ಲಿ ನಾವು ನೋಡುವವರಾಗಿದ್ದೇವೆ. ದೇವರು ತಾನು ಯಾವ ರೀತಿ ಒದಗಿಸಿ ಕೊಡ್ಲಿಕ್ಕೆ ಸಾಧ್ಯ, ಜೀವಿತಗಳನ್ನ ಪುನಃ ನಷ್ಟ ಹೊಂದಿದ ಜೀವಿತಗಳನ್ನ ಯಾವ ರೀತಿ ಆರಂಭ ಮಾಡ್ಲಿಕ್ಕೆ ಸಾಧ್ಯ ಎಂಬುದಾಗಿ ಈ ಒಂದು ಸತ್ಯವೇದದಲ್ಲಿ ಬರೆದಿರುವಂತ ಒಂದು ಕಥೆಯೇ ನಮ್ಮೆಲ್ರಿಗೂ ಒಂದು ಮಾದರಿಯಾಗಿರುವಂತದ್ದಾಗಿದೆ. ಇವತ್ತು ಪ್ರಿಯ ದೇವರ ಮಕ್ಕಳೇ,
ಪ್ರಿಯ ಸಹೋದರರೇ, ಪ್ರಿಯ ಸಹೋದರಿಯೇ, ಇವತ್ತು ದೇವರು ಹೇಳ್ತಾ ಇದ್ದಾರೆ, ಒಂದು ವೇಳೆ ನಿಮ್ಮ ಜೀವಿತದಲ್ಲಿಯೂ ನೀವು ಅನೇಕ ಕಾರ್ಯಗಳಲ್ಲಿ ನಷ್ಟಗಳನ್ನ ಅನುಭವಿಸ್ತಾ ಇರಬಹುದು. ನಿಮ್ಮ ಜೀವಿತವೇ ನಷ್ಟ ಹೊಂದಿದ ಜೀವಿತವಾಗಿರ್ಬೋದು. ಇನ್ನು ಹೇಗೆ ನನ್ನ ಜೀವಿತ ಆರಂಭ ಆಗ್ಲಿಕ್ಕೆ ಸಾಧ್ಯ ಎಂಬುದಾಗಿ ಅಂದುಕೊಂಡು ನೀವು ಇವತ್ತು ಈ ದೇವರ ಸಂದೇಶವನ್ನ ವೀಕ್ಷಿಸ್ತಾ ಇರ್ಬೋದು. ಇವತ್ತು ನಾನು ಉತ್ತೇಜನ ಪಡಿಸ್ತಾ ಇದ್ದೇನೆ. ಇವತ್ತು ನೀವು ಅಂದುಕೊಂಡಂಗೆ ನಿಮ್ಮ ಜೀವಿತ ಒಂದು ವೇಳೆ ನಡೀದೇ ಇರಬಹುದು. ನೀವೇನೋ ಒಂದು ಅಂದ್ಕೊಂಡಿದ್ದೀರಾ, ಆದ್ರೆ ನಿಮ್ಮ ಜೀವಿತ ನಡೀತಾ ಇರೋದೇ ಒಂದು ನಷ್ಟದಲ್ಲಿ, ಒಂದು ದುಃಖದಲ್ಲಿ, ಒಂದು ವೇದನೆಯಲ್ಲಿ. ಹೇಗೆ ನನ್ನ ಭವಿಷ್ಯ ಇನ್ನು ಮುಂದೆ ಸರಿಪಡಿಸ್ಲಿಕ್ಕೆ ಆಗುತ್ತೆ ಎಂಬುದಾಗಿ ನೀವು ಅಂದ್ಕೊಳ್ತಾ ಈ ದೇವರ ವಾಕ್ಯವನ್ನ ಕೇಳಿಸ್ಕೊಳ್ತಾ ಇರಬಹುದು. ಇವತ್ತು ದೇವರು ಈ ರೂತಳ ಪುಸ್ತಕಗಳ ಮೂಲಕ ನಿಮ್ಗೆ ಉತ್ತೇಜನ ಪಡಿಸ್ತಾ ಇದ್ದಾರೆ. ದೇವರು ನಿಮ್ಮ ನಷ್ಟವನ್ನ ವಿಮೋಚನೆಗೊಳಿಸ್ಲಿಕ್ಕೆ ಆತನು ಶಕ್ತನು ಎಂಬುದಾಗಿ. ರೂತಳ ಪುಸ್ತಕ ಮರಣದಿಂದ ಆರಂಭವಾದ್ರೂ ಕೊನೆಯ ರೂತಳ ಪುಸ್ತಕದಲ್ಲಿ 4ನೇ ಅಧ್ಯಾಯದ ಕೊನೆಯ ಭಾಗದಲ್ಲಿ ನೀವು ನೋಡ್ಬೇಕಾದ್ರೆ ರೂತಳ ಪುಸ್ತಕ ಒಂದು ಜನನದಿಂದ ಮುಗಿಯುವಂತದ್ದಾಗಿದೆ. ಪ್ರಿಯ ದೇವರ ಮಕ್ಕಳೇ, ಒಂದು ವೇಳೆ ನಿಮ್ಮ ಜೀವಿತ ಕಣ್ಣೀರಿನಿಂದಲೋ ನಷ್ಟದಿಂದಲೋ ಆರಂಭವಾಗಿರ್ಬೋದು, ಆದರೆ ನಿಮ್ಮ ಅಂತ್ಯ ಖಂಡಿತವಾಗಿ ಸಂತೋಷದಿಂದ, ಒಂದು ಜನನದಿಂದ ಆರಂಭವಾಗ್ಲಿಕ್ಕೆ ಸಾಧ್ಯ ಎಂಬುದಾಗಿ, ಒಂದು ಹೊಸ ಸಂತೋಷದಿಂದ ಆರಂಭವಾಗ್ಲಿಕ್ಕೆ ಸಾಧ್ಯ ಎಂಬುದಾಗಿ ದಿನ ನಾನು ಉತ್ತೇಜನ ಪಡಿಸ್ತೇನೆ. ರೂತಳ ಪುಸ್ತಕ ಮರಣದಿಂದ ಆರಂಭವಾದ್ರೂ ಆಕೆಯ ಪುಸ್ತಕದಲ್ಲಿ ನಾವು ನೋಡ್ಬೇಕಾದ್ರೆ ಒಂದು ಜನನ, ಯಾರ ಜನನ? ರೂತಳಿಗೂ ಬೋವಾಜನಿಗೂ ಒಂದು ಮಗು ಹುಟ್ಟುತ್ತೆ. ಆ ಮಗುವಿನ ಹೆಸರು ಓಬೇದನು ಎಂಬುದಾಗಿ. ಒಂದು ಜೀವದಿಂದ ಅದು ಕೊನೆಗೊಳ್ಳುವಂತದ್ದಾಗಿದೆ. ರೂತಳ ಕಥೆ ಇವತ್ತು ನಮ್ಗೆ ಏನ್ ಕಲಿಸ್ಕೊಡ್ತಾ ಇದೆ ಎಂಬುದಾಗಿ ನಾವು ನೋಡುವಾಗ, ನಮ್ಮ ಜೀವಿತದಲ್ಲಿ ಅನೇಕ ನಷ್ಟಗಳನ್ನ ನಾವು ಅನುಭವಿಸ್ಬೋದು. ಇವತ್ತು ನೀವು ಅನೇಕ ನಷ್ಟಗಳನ್ನ ಅನುಭವಿಸ್ತಾ ಇರ್ಬೋದು. ಆದ್ರೆ ಕರೆದಂತ ದೇವರು, ನಿಮ್ಮನ್ನ ಆರಿಸಿಕೊಂಡಂತ ದೇವರು, ತಾಯಿಯ ಗರ್ಭದಲ್ಲಿ ನಿಮ್ಮನ್ನ ರೂಪಿಸಿದಂತ ದೇವರು ನಿಮ್ಮ ಜೀವಿತಕ್ಕೆ ಹೊಸ ಆರಂಭವನ್ನ ಕೊಡಲು ಶಕ್ತನಾಗಿದ್ದಾರೆ. ಆ ಯೇಸು ನಿಮ್ಮ ಜೀವಿತಕ್ಕೆ ಹೊಸ ಆರಂಭವನ್ನ ಕೊಡ್ಲಿಕ್ಕೆ ಶಕ್ತನಾಗಿದ್ದಾರೆ. ನಿಮ್ಮ ಜೀವಿತವನ್ನ ಮರುರೂಪಗೊಳಿಸಿ ಒಂದು ಹೊಸ ಜೀವವುಳ್ಳ ಆರಂಭವನ್ನ ಅವ್ರು ಕೊಡ್ಲಿಕ್ಕೆ ಶಕ್ತನಾಗಿದ್ದಾರೆ. ತನ್ನ ಪ್ರೀತಿಯಿಂದ ನಿಮ್ಮ ಒಂದು ಜೀವಿತಕ್ಕೆ ಹೊಸ ಆರಂಭವನ್ನ ಕೊಡ್ಲಿಕ್ಕೆ ದೇವರು ಶಕ್ತರಾಗಿದ್ದಾರೆ. ಆತನು ಎಲ್ಲಾ ಕಾರ್ಯಗಳನ್ನ ವಿಮೋಚನೆಗೊಳಿಸ್ಲಿಕ್ಕೆ ಶಕ್ತನು. ಮರಣವನ್ನು ಸಹ ವಿಮೋಚಿಸಲು ಶಕ್ತನಾಗಿದ್ದಾರೆ. ಅನೇಕ ದಶಕಗಳಾದ ನಂತರ ಇನ್ನೊಂದು ಜನನ, ಈ ಒಂದು ಸಂತತಿಯೇ ನಡೆಸ್ಲಿಕ್ಕೆ ಆಗಲ್ಲ ಎಂಬಂತ ಒಂದು ಸಂತತಿಯ ಮಧ್ಯದಲ್ಲಿ ಒಬ್ಬ ರಕ್ಷಕನ್ ಹುಟ್ಟುತ್ತಾರೆ. ಅವ್ರು ಯಾರು ಗೊತ್ತಾ? ಈ ರೂತಳು ಬೋವಾಜನ್ ಎಂಬಂತ ಒಂದು ಸಂತತಿಯಿಂದ ಯೇಸು ಹುಟ್ಟಿ ಬರೋದನ್ನ ನಾವು ನೋಡುವವರಾಗಿದ್ದೇವೆ. ಯಾರು ಆ ಯೇಸು? ಒಬ್ಬನೇ ರಕ್ಷಕನಾದಂತ ಯೇಸು, ಇವತ್ತು ನಮ್ಮೆಲ್ಲರನ್ನ ಮರಣದಿಂದ ಬಿಡಿಸಿದಂತ ಆ ಯೇಸು ಇದೇ ಸಂತತಿಯಿಂದ, ಯಾವ ಸಂತತಿ ಮರಣದಿಂದ ಆರಂಭ ಆಯ್ತೋ ಅದೇ ಸಂತತಿಯ ಮೂಲಕವಾಗಿ ಒಂದು ಹೊಸ ಆರಂಭವನ್ನ ಇವತ್ತು ನನ್ನನ್ನ ನಿಮ್ಮನ್ನ ರಕ್ಷಿಸಿದಂತ ಯೇಸು ಈ ಸಂತತಿಯಿಂದ ಹುಟ್ಟು ಬರ್ಲಿಕ್ಕೆ ಶಕ್ತನಾಗಿ ದೇವರು ಮಾಡಿದ್ರು ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಪ್ರಿಯ ದೇವರ ಮಕ್ಕಳೇ, ಚಿಂತಿಸ್ಬೇಡ್ರಿ. ಇವತ್ತು ನಷ್ಟ ಹೊಂದಿದ ನಿಮ್ಮ ಜೀವಿತವನ್ನ ವಿಮೋಚನೆಗೊಳಿಸಲು ರಕ್ಷಕನಾದ ಯೇಸು ಇವತ್ತು ಇಲ್ಲಿ ಇದ್ದಾರೆ. ಅವ್ರು ನಿಮ್ಮ ಜೀವಿತದಲ್ಲಿ ಕಾರ್ಯಗಳನ್ನ ಮಾಡ್ತಾರೆ. ಹಾಗಾದ್ರೆ ಇದರಿಂದ ಕಲಿಬಹುದಾದಂತ ಕಾರ್ಯ ಏನು ಎಂಬುದಾಗಿ ನೀವು ಕೇಳೋದಾದ್ರೆ, ನೀವು ಯೇಸುವನ್ನೇ ಹಾತ್ಕೊಳ್ರಿ. ಪ್ರಿಯ ದೇವರ ಮಕ್ಕಳೇ, ರೂತಳು ನಹೋಮಿಯ ದೇವರನ್ನ ಮೇಲೆ ನಂಬಿಕೆ ಇಡಲು ತೀರ್ಮಾನಿಸಿದ್ಲು. ಆ ನಂಬಿಕೆಯೇ ಆಕೆಯ ಜೀವಿತವನ್ನ ಬದಲಾಯಿಸಲು ಶಕ್ತಿಯ ಆ ಒಂದು ಕಾರ್ಯವೇ ನಡೆಸುವಂತದ್ದಾಗಿದ್ದು. ಹೀಗಾಗಿ ನೀವು ದೇವರ ಮೇಲೆ, ಯೇಸುವಿನ ಮೇಲೆ ನಂಬಿಕೆ ಇಡ್ರಿ. ಖಂಡಿತವಾಗಿ ನಿಮ್ಮ ನಷ್ಟವನ್ನ ವಿಮೋಚನೆಗೊಳಿಸಲು ಯೇಸು ಶಕ್ತರಾಗಿದ್ದಾರೆ. ಪ್ರಾರ್ಥನೆ ಮಾಡೋಣವಾ? ಪ್ರೀತಿಯುಳ್ಳ ಯೇಸುವೆ, ಈ ದಿನದಲ್ಲಿ ಸ್ವಾಮಿ, ಈ ಒಂದು ದೇವ ಸಂದೇಶವನ್ನು ವೀಕ್ಷಿಸ್ತಾ ಇರುವಂತ ಎಲ್ಲಾ ದೇವ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇನೆ. ತಮ್ಮ ಜೀವಿತಗಳಲ್ಲಿ ಒಂದು ವೇಳೆ ನಷ್ಟವನ್ನು ಅವರು ಅನುಭವಿಸ್ತಾ ಇವತ್ತು ತಾವು ಅಂದುಕೊಂಡಂಗೆ ಜೀವಿತಗಳು ನಡೀದೇ ಇರೋದನ್ನ ತಾವು ಕಾಣುವಾಗ ಸೋತು ಹೋಗುವಂತ ಪರಿಸ್ಥಿತಿಯಲ್ಲಿ ಅವರು ತಮ್ಮ ಪೂರ್ಣ ನಂಬಿಕೆಯನ್ನು ಕ್ರಿಸ್ತನ ಮೇಲೆ ನಂಬಿಕೆ ಇಡುವಂತೆ, ಯೇಸು ಸ್ವಾಮಿಯ ಮೇಲೆ ನಂಬಿಕೆ ಇಡುವಾಗ ಕರ್ತನೇ ಒಂದು ಹೊಸ ಆರಂಭ ಅವರ ಜೀವಿತದಲ್ಲಿ ಸ್ವಾಮಿ ಅವರು ಅನುಭವಿಸುವಂತೆ, ಕಾಣುವಂತೆ ನೀವು ಕಾರ್ಯ ಮಾಡಿ ನಡೆಸೋದಕ್ಕಾಗಿ ಸ್ತೋತ್ರ. ಏಸಪ್ಪ, ನೀವು ಆ ರೀತಿ ನಡೆಸೋದಕ್ಕಾಗಿ ಸ್ತೋತ್ರ. ಬಲಪಡಿಸಿ ನಡೆಸ್ರಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಸ್ವರ್ಗದ ಆನಂದ ನಿಮ್ಮೆಲ್ಲರ ಕುಟುಂಬದಲ್ಲಿ ತುಂಬಿ ನೆಲೆಸಲಿ. ಆಮೇನ್.
ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್